ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತೆ ಶುರುವಾಗುತ್ತಾ ಹಾಸ್ಯ ನಟ ಚಿಕ್ಕಣ್ಣನಿಗೆ ಸಂಕಷ್ಟ 164 ಹೇಳಿಕೆಯನ್ನ ದಾಖಲು ಮಾಡಿಕೊಂಡ ಬಳಿಕ ದರ್ಶನ್ ಅವರನ್ನ ಭೇಟಿಯಾಗಿದ್ರು ಚಿಕ್ಕಣ್ಣ. ಈ ವಿಚಾರದಲ್ಲಿ ನಾವು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮ್ಮ ಕಾಲ ಮೇಲೆ ತಾವೇನೇ ಸಂಕಷ್ಟದ ಚಪ್ಪಡಿ ಕಲ್ಲನ್ನು ಎಳ್ಕೊಂಡ್ರ ಚಿಕ್ಕಣ್ಣ ಅನ್ನುವಂತಹ ಪ್ರಶ್ನೆ. ಬರೀ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಕ್ಕೇನೆ ಕರೆಸಿ ಸ್ಟೇಷನ್ಗೆ 164 ಹೇಳಿಕೆಯನ್ನು ದಾಖಲಿಸಿದ್ರು. ಅದಾದ ಮೇಲೂ ಚಿಕ್ಕಣ್ಣ ಬುದ್ಧಿ ಕಲಿಲಿಲ್ಲ. ಮತ್ತೆ ದರ್ಶನ್ ಅವರನ್ನು ಹೋಗಿ ಭೇಟಿಯಾಗಿ ಬಂದರು. ಅದು ಈಗ ಸಹಜವಾಗಿಯೇ ಚಿಕ್ಕಣ್ಣ ಅವರಿಗೆ, ಹಾಸ್ಯ ನಟನಿಗೆ, ದರ್ಶನ್ ಅವರ ಆಪ್ತನಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಈಗ ಅವರನ್ನು ಮತ್ತೆ ಎನ್ಕ್ವೈರಿ ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಚಿಕ್ಕಣ್ಣ ಅವರಿಗೆ ಮತ್ತೊಂದು ಸಂಕಷ್ಟ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ದಿನಗಣನೆ ಶುರುವಾದಂತ ಕಾಣಿಸ್ತಾ ಇದೆ. ಬೆಂಗಳೂರು ಪೊಲೀಸರು ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FSL ನ ರಿಪೋರ್ಟ್ಗಳು ಮಾತ್ರ ಬಾಕಿ ಹೇಳಿಕೊಂಡಿದ್ದಂಥದ್ದು. FSL ನ ರಿಪೋರ್ಟ್ಗಾಗಿ ಪೊಲೀಸರು ಕೂಡ ಎದುರು ನೋಡ್ತಾ ಇದ್ರು. ಯಾಕಂದ್ರೆ ಬೆಂಗಳೂರಿನ FSL ಏನಿತ್ತು, FSL ನ ರಿಪೋರ್ಟ್ ಈಗಾಗಲೇ ಪೊಲೀಸರ ಕೈಗೆ 100% ಎಲ್ಲ ಕೂಡ ಸೇರಿರುವಂತದ್ದು. ಅದಕ್ಕೆ ಒಂದಷ್ಟು ಕ್ವೈರಿಗಳೇನಿತ್ತು, ಅದಕ್ಕೊಂದು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಬೇಕಾಯ್ತು. ಆ ಪಡ್ಕೊಳ್ಳೋ ಪ್ರಯತ್ನಗಳನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಹೈದರಾಬಾದ್ನ CFSL ನಿಂದ ಬರಬೇಕಾದಂತ ವರದಿ ಏನಿತ್ತು, ಆ ವರದಿಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ತನಿಖೆಯನ್ನ ಅಂದ್ರೆ ವರದಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡಿದ್ರು. ಇವತ್ತು ಖುದ್ದಾಗಿ ಒಬ್ಬ ಇನ್ಸ್ಪೆಕ್ಟರ್ ಅನ್ನು ಹೈದರಾಬಾದ್ಗೆ ಕಳ್ಸಿಕೊಟ್ಟಿದ್ದಾರೆ. ಅವರು ಇವತ್ತು CFSL ನಿಂದ ವರದಿಯನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕಮಿಷನರ್ ಅವರು ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿರೋದು. ಬಹುತೇಕ FSL ನ ಎಲ್ಲ ವರದಿಗಳು ಕೂಡ ಸಿಗ್ತಾ ಇದಾವೆ. 30ನೇ ತಾರೀಕಿನ ಒಳಗಾಗಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಇನ್ನ 7 ದಿನದ ಒಳಗಾಗಿ ದರ್ಶನ್ ವಿರುದ್ಧದ ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಆಯುಕ್ತರು ಈಗ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಸಾಕ್ಷಿ ಹೇಳಿರೋರು ಮತ್ತೆ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಸಾಕ್ಷಿ ಹೇಳಿರೋರು ಮತ್ತೆ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ.